ದೇಶದ ಗಡಿಯಲ್ಲಿ ನಿಂತು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಶತ್ರುಗಳನ್ನ ಹಾಗೂ ಉಗ್ರರನ್ನ ಎದುರಿಸಿ ಭಾರತ ಮಾತೆಯನ್ನ ಕಾಯ್ದ ಮಾಜಿ ಸೈನಿಕರೊಬ್ಬರಿಗೆ ಸ್ವಂತ ಊರಲ್ಲಿ ಭೀಕರ ಹಲ್ಲೆ ನಡೆದಿದೆ. ತಾನು ನಿವೃತ್ತಿಯಾದ ಬಳಿಕ ಕುಟುಂಬಸ್ಥರ ಜೊತೆ ಸುಖವಾಗಿ ಜೀವನ ಮಾಡಬೇಕು ಎನ್ನುವ ಕನಸು ಕಂಡವರಿಗೆ ಈಗ ಸಂಕಷ್ಟದ ಸರ್ಮಾಲೆ. ತನ್ನ ಜಾಗವನ್ನು ಬಿಟ್ಟುಕೊಡಿ ಎಂದವರ ವಿರುದ್ಧ ಹಲ್ಲೆ ನಡೆಸಿದ್ದು ತನಗೆ ರಕ್ಷಣೆ ನೀಡಿ ಎಂದು ಬೇಡುವ ಪರಿಸ್ಥಿತಿ ಎದುರಾಗಿದೆ. ಹಾಗಾದ್ರೆ ಇದು ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಜಾಗದ ವಿಚಾರಕ್ಕೆ ಮಾಜಿ ಯೋಧನ ಕುಟುಂಬದ ಮೇಲೆ ಹಲ್ಲೆ ನಡೆಸಿದ ಗುಂಪು. ತೋಳಹುಣಸೆಯ ನಿವೃತ್ತ ಯೋಧ ಪ್ರಕಾಶ್ ನಾಯ್ಕ್ ಕುಟುಂಬದ ಮೇಲೆ ಹಲ್ಲೆ. ರಕ್ಷಣೆಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ನಿವೃತ್ತ ಯೋಧನ ಕುಟುಂಬ. ನಿವೃತ್ತ ಯೋಧನ ಕುಟುಂಬದ ಬೆಂಬಲಕ್ಕೆ ನಿಂತ ಮಾಜಿ ಸೈನಿಕರ ಸಂಘ. ಹೀಗೆ ಜೀವಭಯದಲ್ಲಿ ನಿಂತಿರುವ ಮಾಜಿ ಯೋಧನ ಕುಟುಂಬ. ಜಾಗ ಒತ್ತುವರಿ ಪ್ರಶ್ನಿಸಿದ್ದಕ್ಕೆ ಹಲ್ಲೆ ನಡೆಸುತ್ತಿರುವ ಒತ್ತುವರಿದಾರರು. ನಮಗೆ ರಕ್ಷಣೆ ನೀಡಿ ಎಂದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಮಾಜಿ ಯೋಧ. ಮಾಜಿ ಯೋಧನ ಬೆಂಬಲಕ್ಕೆ ನಿಂತ ಮಾಜಿ ಸೈನಿಕರ ಸಂಘ. ಬೇಡ ಸುಮ್ಮಿರಪ್ಪ, ಬೇಡ ಸುಮ್ಮಿರಪ್ಪ. ಹೊಡಿಬೇಡಪ್ಪ, ಯಾರು ಕೊಡ್ತೀಯ? ಹೊಡಿಬೇಡಪ್ಪ, ಯಾರು ಕೊಡ್ತೀರ ಮರ? ಹೌದು, ಇದೆಲ್ಲ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ತೋಳಹುಣಸೆ ಗ್ರಾಮದಲ್ಲಿ. ದೇಶದ ಗಡಿಯಲ್ಲಿ ರಕ್ತ ಹೆಪ್ಪುಗಟ್ಟುವ ಚಳಿಯಲ್ಲಿ ನಿಂತು ಉಗ್ರರ ಗುಂಡಿಗೆ ಎದೆಯೊಡ್ಡಿ ಭಾರತ ದೇಶವನ್ನು ಕಾಯ್ದು ನಿವೃತ್ತರಾದ ಮಾಜಿ ಸೈನಿಕನಿಗೆ ಸ್ವಂತ ಜಾಗದಲ್ಲಿ ರಕ್ತ ಹರಿಸುವಂತಹ ಭೀಕರ ಪರಿಸ್ಥಿತಿ ಎದುರಾಗಿದೆ. ನಿವೃತ್ತ ಯೋಧ ಪ್ರಕಾಶ್ ನಾಯ್ಕ್ ಎಂಬುವವರ ಮೇಲೆ ಗ್ರಾಮದ ಹನುಮಂತ ನಾಯ್ಕ್, ಸೇನಾ ನಾಯ್ಕ್ ಸೇರಿದಂತೆ 7 ಜನರ ಗುಂಪೊಂದು ಏಕಾಏಕಿ ಮುಗಿಬಿದ್ದು ಅಟ್ಟಹಾಸ ಮೆರೆದಿದ್ದಾರೆ. ಹಲ್ಲೆಯ ಇಡೀ ದೃಶ್ಯಗಳು ಈಗ ಮೊಬೈಲ್ ಫೋನ್ನಲ್ಲಿ ಸೆರೆಯಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಗಲಾಟೆಗೆ ಅಸಲಿ ಕಾರಣ ಜಾಗದ ವಿವಾದ. ಮಾಜಿ ಸೈನಿಕ ಪ್ರಕಾಶ್ ನಾಯ್ಕ್ ಅವರು ಸೇನೆಯಲ್ಲಿದ್ದಾಗ ನಿವೃತ್ತಿಯ ನಂತರ ಹಳ್ಳಿಯಲ್ಲಿ ಒಂದು ಸೂರು ಬೇಕು ಎಂದು ಕಷ್ಟಪಟ್ಟು ಜಾಗವೊಂದನ್ನು ಖರೀದಿಸಿದ್ದರು. ಆದರೆ ಈ ಜಾಗದ ಪಕ್ಕದ ಮನೆಯವರಾದ ಹನುಮಂತ ನಾಯ್ಕ್ ಹಾಗೂ ಸೇನಾ ನಾಯ್ಕ್ ಎಂಬುವವರು ಯೋಧನಿಗೆ ಸೇರಿದ 4 ಗುಂಟೆ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದರು. ಇಂದು ಇದೇ ಜಾಗದ ಅಸಲಿ ಗಡಿ ಗುರುತಿಸಲು ಸರ್ಕಾರಿ ಅಧಿಕಾರಿಗಳು ಸರ್ವೆ ಮಾಡಲು ಬಂದಿದ್ದರು. ಈ ವೇಳೆ ಮಾಜಿ ಸೈನಿಕ ತನಗೆ ಸೇರಿದ ಜಾಗದ ಒತ್ತುವರಿಯನ್ನು ಪ್ರಶ್ನಿಸಿದ್ದಕ್ಕೆ ರೊಚ್ಚಿಗೆದ್ದ ಒತ್ತುವರಿ ಮಾಡಿಕೊಂಡ ಜನರ ಗುಂಪಿನವರು ಅಧಿಕಾರಿಗಳ ಮುಂದೆಯೇ ಪ್ರಕಾಶ್ ನಾಯ್ಕ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ನಂದು ಜಾಗ ಒತ್ತುವರಿ 4 ಗುಂಟೆ ಜಾಗ ನಾವು ಸರ್ವಿಸ್ ಇದ್ದಾಗ ತೊಗೊಂಡಿದ್ವಿ ಸರ್. ಇಲ್ಲಿ ತೋಳ್ಸೆ ಗ್ರಾಮ ಪಂಚಾಯತಿ ರೋಡಿದೆ. ನಾನು 4 ಗುಂಟೆ ಜಾಗ ಊರಲ್ಲಿ ಪಕ್ಕದಲ್ಲೇ ತೊಗೊಂಡಿದ್ವಿ ಸರ್. 4 ಗುಂಟೆ ಜಾಗ ನಮ್ಮ ಜಾಗದಲ್ಲಿ ಒತ್ತುವರಿ ಆಗಿದೆ. ನಾವು ಸುಮ್ಮನೆ ಕೈ ಬಿಟ್ಟಿದ್ವಿ. ನಮ್ಮ ಜಾಗ ನಾವು ಸರ್ವಿಸ್ ಇದ್ದಾಗ ಅವರು ನಮಗೆ ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಕೊಂಡ್ಬಿಟ್ರು. ನಮ್ಮಮ್ಮವ್ರು ಪ್ರೆಸೆಂಟ್ ಅಲ್ಲಿದ್ದರು. ಆಮೇಲೆ ನಮ್ಗೆ ಒತ್ತುವರಿ ಮಾಡ್ಕೊಂಡು ಕಟ್ಟಿದ್ರೆ ನಮ್ಮ ಜಾಗ ಬಿಟ್ಟಿರಿ ಅಂತ ಹೇಳಿದ್ರು. ಅದು ಮಾತು ಕೇಳಿಲ್ಲ, ಕಟ್ಕೊಂಡ್ಬಿಟ್ರು. ನಾವು ಮತ್ತು 2019 ನಾವು ಸರ್ವೆ ಮಾಡಿಸಿದಾಗ ಅವರು ಒತ್ತುವರಿ ಅಂತ ಜಾಗ ಬಂದಾದಮೇಲೆ ನಾವು ಕೂಡ ಒತ್ತುವರಿ ಜಾಗ ಬಿಟ್ಕೊಡಿ ಅಂತ ಹೇಳಿದ್ರು. ಈ ಬಿಡ್ತೀವಿ, ನಾಳೆ ಬಿಡ್ತೀವಿ ಅಂತ ಹೇಳ್ಕೊಂತೇನೆ 5-6 ವರ್ಷ ಕಳ್ಕೊಂಡ್ಬಿಟ್ಟು ಸರ್. ಕರ್ಕೊಂಡು ಮತ್ತು ನಾವು ಸರ್ವೆ ಮಾಡಿಸಿ 2020 ಮಾಡಿಸಿದ್ರೆ ಮತ್ತು 10 ವರ್ಷಕ್ಕೆ ಒತ್ತುವರಿ ಬಂದ್ಬಿಟ್ಟು ಒತ್ತುವರಿ ಮಾಡಿದ್ವಿ ಸರ್.
ಮಾಡಿದ್ರು ಕೂಡ ಮತ್ತು ಅವ್ರು ಒತ್ತುವರಿ ಆಗಿದೆ ಡ್ಯೂಟಿ ಅಂತ ಹೇಳಿದ್ರು ಬಿಡಲಿಲ್ಲ ಸರ್. ಈಗ ಬಿಡ್ತೀವಿ ನಾಳೆ ಬಿಡ್ತೀವಿ ನಾವು ದನಕ ಕಟ್ತಿದ್ವಿ ಅಂತ ಹೇಳ್ಕೊಂಡ್ರೆ ಬಂದರು. ಈಗ ನಾನು ಈಗ ಮೊನ್ನೆ ನಮ್ಮ ಜಾಗದ ಮೇಲೆ ಮತ್ತು ಬೋರ್ವೆಲ್ ಕಟ್ಸಿದ್ರು ಸರ್ ಜನವರಿಯಲ್ಲಿ. ಬೋರ್ವೆಲ್ ಕಟ್ಸೋಕ್ರೆ ನಮ್ಮ ಜಾಗ ನೀವು ಬೋರ್ವೆಲ್ ಕಟ್ಸ್ಬಾರ್ದು ಗಲಾಟೆ ಮಾಡ್ತೀವಿ ಅಂತ ನಾವು ಗದರ್ಸಿದ್ರು ಕೂಡ ನಮ್ಮ ಜಾಗ ಮಾತು ಕೇಳಲಿಲ್ಲ. ನಮಗೆ ಎಂಬೇಕು ಅಸಭ್ಯವಾಗಿ ಮಾತಾಡಿ ನಮ್ಮ ಮಾಡಂತ ಅಲೆಕ್ಟ್ ಮಾಡಿದರು. ಮಳೆ ಆದಮೇಲೆ ನಾವು ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು FIR ಎಲ್ಲ ಮಾಡಿಸಿದ್ವಿ. ನಮ್ಮದು ಹಲ್ಲೆ ಮಾಡಿದ್ದಾರೆ ಅಂತಾರೆ. ಜನವರಿ ಮತ್ತಲೇ ಮಾಡಿದ್ವಿ. ಮಾಡಿದ್ಮೇಲೆ ನಾವು ಕಂಟಿನ್ಯೂ FIR ಮಾಡಿದ್ರು ಕೂಡ ಅವ್ರು ಯಾವುದೂ ಬಗ್ಗಿರಲಿಲ್ಲ. ಮತ್ತು ಆದರೂ ಕೂಡ ಕಂಟಿನ್ಯೂ ಅವರು ಮನೆ ಕಟ್ಟೋಕ್ಕೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ನಾವು ಪೊಲೀಸರನ್ನು ನೀವು ಎಂಕ್ವೈರಿ ಆದರೆ ನೀವು ಕೋರ್ಟಿಗೆ ಹೋಗಿ ಅಂತ ಹೇಳಿದ್ರು. ನಾವು ಕೋರ್ಟಿಗೆ ಹೋದ್ರೆ ನಾವು ಎಂಕ್ವೈರಿ ಮಾಡಿದ್ರು 5-6 ತಿಂಗಳು ಕಳೀತು ಸರ್. ಕಳೆದ ಮೇಲೆ ಮೊನ್ನೆ ಕೂಡ ನಾವು 10 ಬಸ್ ಹಾಕಿ ಮೊನ್ನೆ 10ನೇ ತಾರೀಕಿಗೆ ಮೊನ್ನೆ ಸರ್ವೆ ಬಂದು ಸರ್ವೆ ಮಾಡಿದ್ರು. ಗೌರ್ಮೆಂಟ್ ಸರ್ವೆ ಬಂದು ಸರ್ವೆ ಮಾಡಿದ್ರು ಒತ್ತುವರಿ ಆಗಿದೆ. ಬೋರ್ವೆಲ್ಲು ವಿತ್ ಅವ್ರದ್ದು ಮನೆ ಒತ್ತುವರಿ ಆಗಿದೆ. ಒತ್ತುವರಿ ಆಗಿದ್ರು ಕೂಡ ಅವ್ರಿಗೆ ಬೋರ್ವೆಲ್ ಯಾವಾಗ ಒತ್ತುವರಿ ಆಗಿದ ತಕ್ಷಣ ಕಿರಿಕ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ನಮ್ಮದು ಒತ್ತುವರಿ ಆಗಿದೆ, ನೀವು ಮೊದಲೇ ನನಗೆ ಕಂಪ್ಲೇಂಟ್ ಮಾಡಿದ್ದೀನಿ, ನಿಮ್ಗೆ ಹಿಂಗೆ ಸಾಕಿಬಿಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ರು. ಕಿರಣ್ ಕುಮಾರ್, ಹನುಮಂತ ನಾಯಕ್ ಅವರೆಲ್ಲ ಹೇಳಿದ್ರು ಈ ಥರ ಗಲಾಟೆ ಮಾಡೋಕ್ಕೆ ಹೋಗ್ಬೇಡಿ, ಏನದು ಪರಿಹಾರ ಆಗಲಿ ಇದಕ್ಕೆ ಅದನ್ನು ಮುಂದಿನ ಮಾತಾಡೋಕೆ ಹೋಗ್ಬೇಡಿ, ಗಲಾಟೆ ಮಾಡೋಕ್ಕೆ ಹೋಗ್ಬೇಡಿ. ಸರ್ವೇರ್ ಬರ್ತಾರೆ, ಸರ್ವೇರ್ ವಜಾ ಮಾಡೋಕೆ ಹೋಗ್ಬಿಡ್ತಾರೆ, ಆಮೇಲೆ ಸರ್ವೆ ಆಗಲ್ಲ. ನಾವು ಭಾಳಷ್ಟು ಪ್ರಯತ್ನ ಪಟ್ಟು 5-6 ತಿಂಗಳಿಂದ ಸರ್ವೆ ಕರೆಸಿದ್ದೀನಿ ಅಂತ ಹೇಳಿದ್ರು. ಆದ್ರೂ ಮಾತುಗಳೇ ಗಲಾಟೆ ಮಾಡ್ತಾನೆ ಬಂದರು. ಮಾತ್ರ ನಮ್ಮ ಜಾಗ ಅವರು ಸರ್ವೇರ್ ಕಲ್ಲು ಇಲ್ಲ ಹಾಕಂತ ಹೇಳಿದ್ರು. ಅವ್ರು ಅಲ್ಲ ಹಾಕ ನಮ್ಮ ಕಡೆನೇ ಕಲ್ಲು ಹಾಕ್ತಾರೆ. ಮತ್ತು ಅವರು ಸರ್ವೇರ್ ಕೂಡ ಮಾತು ಕೇಳ್ತಾಯಿಲ್ಲ. ಈಗ ಯಾವುದಕ್ಕೂ ಮಾತು ಕೇಳೋದು ನಮಗೆ ಎದೆ ನಾವು ಮಾತಾಡ್ಕೊತಿದ್ರೆ ಕಿರಣ್ ಕುಮಾರ್ ಅವರು ನನ್ನ ಎದೆ ಮೇಲೆ ಕಾಲಿನ ಒದ್ದು ತಳೆದ್ಬಿಟ್ಟು ಸರ್. ಕಿರಣ್ ಕುಮಾರ್ ಯಾವ ಚೀನಾ ನಾಯಕರು ತನ್ನ ಚೀನಾ ನಾಯಕ ಮಗನಾದ ಕಿರಣ ನಾಯಕು ಅವರು ನನ್ನ ಎದೆ ಮೇಲೆ ಕೈ ಇಟ್ಟು ಹೊಡೆದು ಬಿಟ್ರು. ನಾವು ಹೊಡೆದಾದ್ಮೇಲೆ ನವೀನ್ ಕುಮಾರ್ ಏನು ಮಾಡ್ತಾರೆ, ನವೀನ್ ಕುಮಾರ್ ಹನುಮಂತ ಮಗ ನವೀನ್ ಕುಮಾರ್ ಅಂದ್ಬಿಟ್ಟು ನಮ್ಮ ಕೋಲ್ಪಟ್ಟಿ ಹೋದ ತಳೆದು ನನಗೆ ಕೋಲ್ಪಟ್ಟಿ ಹೇಳ್ತಾ ತಳೆದು ಕೆಳಗೆ ಹಾಕ್ಬಿಟ್ರು. ಸುಮ್ಮನೆ ಕೆಳದಾಗ ನಮ್ಮ ಮೇಲೆ ಹೋಗಿಬಿಟ್ರು. ನಮ್ಮ ಆಪರೇಷನ್ ಮಾಡೋಕ್ಕೆ ಅವ್ರು ಕೆಳಗೆ ತಳ್ಳಿ 1 ವರ್ಷ ನಾನು ಹೊಡೆದೆ ಸರ್. ನನ್ನ ಆಪ್ರೇಷನ್ ಮಾಡಿ ನಮ್ಮ ಮನೆಯವರು ಕೂಡ ಅವ್ರು ಕಿರಣ್ ನಾಯಕರು ಬಂದು ನಮ್ಮ ಮನೆಯವರು ಕೂಡ ಕೆಳಗೆ ಸೊಂಟದ ಕೆಳಗೆ ಹೊಡೆದಿದ್ದಾರೆ. ಅವ್ರು ಹೊಡೆದಂಗೆ ಹೇಳಿದ್ರೆ ನಾವು ನಾನು ಆತ್ಮಾಪರೇಷನ್ ಮಾಡೋಕ್ಕೂ ನಮ್ಮ ಮನೆಗೂ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಮಾಡ್ಕೊಳೋಕ್ಕೋಸ್ಕರ ಅವರು ತಳ್ಳಿ ಮಾಡಿ ಮಾಡಿದ್ವಿ ಸರ್. ಅದಕ್ಕೋಸ್ಕರ ಅದು ಅಷ್ಟಲ್ಲೇ ಊರಿನ ಜನ ಬಂದು ನಮ್ಮ ತಳ್ಳಿ ಈ ಕಡೆ ಸರಿಗೆ ಸೇರಿಬಿಟ್ರು. ನಮ್ಮ ಎಷ್ಟೋ ನಮ್ಮದೆಲ್ಲ ಹಲ್ಲೆ ಆಗಿದೆ, ತೆರೆ ಮೇಲೆ ಹೊಡ್ತಾ ಬಿದ್ದಿದೆ, ಕೋಲಿ ರಾಡಿಂದ ಹೊಡೆದಿದ್ದಾರೆ, ಮೇಲೆ ಎದೆ ಒತ್ತಿ ಬಂದಿದೆ, ಇದೆಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ. ನಾವು ನಿನ್ನೆ ಸರ್ವೆ ಮಾಡಬೇಕಾದ್ರೆ ಏಕಾಏಕಿ ಅಂದರೆ ಸರ್ವೆ ಕಲ್ಲು ಹಾಕ್ಕೊತಾನೆ ಬಂದರು. ಇವ್ರು ಮಾತಾಡಲೂ ಇಲ್ಲ, ಏನೂ ಇಲ್ಲ. ಆದ್ರೂ ಅವನು ಸೀನಾ ನಾಯ್ಕ್ ಅನ್ನೋರು ತುಂಬ ಕೆಟ್ಟದಾಗಿ ಆ ಥರ ಎಲ್ಲ ಅವಾಚ್ಯವಾಗಿ ಬೈದರು ಸರ್. ಆದ್ರೂ ಇವ್ರು ಸುಮ್ಮನೆ ಇರಿ ಅಂತ ನಾನೇ ಇರಿಸ್ಬಿಟ್ಟೆ. ಆಮೇಲೆ ಅವ್ರ ಮಗ ಕಿರಣ್ ಸಾಯಿ ಕಿರಣ್ ಅಂತ ಇದ್ದಾನೆ. ಅವ್ನು ಏಕಾಏಕಿ ಬಂದು ಎದೆಗೆಲ್ಲ ಹೊಡೆದ್ಬಿಟ್ಟು ಹಿಂಗೆ ಫುಲ್ ಹೊಡೆದೇ ಬಿಟ್ಟರು. ಒಂದು 7-8 ಜನ ಇದ್ದಾರೆ ಸರ್. ಅವರು ಅಣ್ಣ ತಮ್ಮ ಸೀನಾ ನಾಯ್ಕ, ಹನುಮಂತ ನಾಯ್ಕು. ಅವ್ರಿಗೆ 2 ಮಕ್ಕಳು, ಹನುಮಂತ ನಾಯ್ಕರಿಗೆ 2 ಸಚಿನ ಮತ್ತು ನವೀನ ಸಚಿನ ಅಂತ. ಇವರು ಸೀನಾ ನಾಯ್ಕ ಅನ್ನೋರಿಗೆ ಸಾಯಿ ಕಿರಣ್ ಮತ್ತು ರಾಕೇಶ ಅಂತ ಒಬ್ಬರು. ಅವ್ನು ರಾಕೇಶ್ ಅನ್ನೋನು ಸಾಯಿ ಕಿರಣ್ ಇವನಿಗೆ ಹೊಡೆದಾಗ ರಾಕೇಶ್ ಅನ್ನೋ ನಾನು ಬಿಡ್ಸಕ್ಕೆ ಹೋಗಿದ್ದೀನಿ ಸರ್. ಕೋಲಿಂದ ಕಟ್ಟಿಗೆಯಿಂದ ಎಲ್ಲರೂ ಒಂದು ಇಟ್ಟಿಗೆಯಿಂದ ಎಲ್ಲರೂ ಹಲ್ಲೆ ಮಾಡಕತ್ತಿದ್ರು ಸರ್. ಆವಾಗ ನಾನು ಹೋದೆ ಬಿಡ್ಸಕ್ಕಂತ, ನನ್ನನ್ನೇ ತಳ್ಳಿಬಿಟ್ರು. ಇಲ್ಲೆಲ್ಲ ಫುಲ್ ಇದೇನೋ ಇದಂತಾರೆ ಸ್ವಲ್ಪ ಗೆಜ್ಜೆ ಅಂತಾರಲ್ಲ, ಅದ್ರ ಮೇಲೆ ಮಂಡಿಯಿಂದ ಹೊಡೆದ್ಬಿಟ್ಟ ಸರ್ ರಾಕೇಶ ಅನ್ನೋನು. ನಾನು ನವೀನ ಅನ್ನೋನು ರಾಡಿಂದ ಇವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗ್ತಿದ್ದೆ ಸರ್. ನಾನು ಬಿಡ್ಸಕ್ಕಂತ ಹೋದೆ. ಮತ್ತು ಅವರಪ್ಪ ಹನುಮಂತ ನಾಯ್ಕ್ ಅನ್ನೋರು ಅಷ್ಟರು ಸೇರಿ ಹೊಡಿತಿದ್ರು ಸರ್. ನಾನು ಒಬ್ಬಳೇ ಇದ್ದಿದ್ದು ಸರ್ ಅಲ್ಲಿ ಬಿಡ್ಸಕ್ಕಂತ. ಯಾರು ಅಂದರೆ ಅವರೆಲ್ಲ ಬಿಡಿಸ್ತಿದ್ರು, ಆ ಥರ ಆ ಕಡೆ ಈ ಕಡೆ ತಳ್ತಿದ್ರು ಅಷ್ಟೇ. ಇವ್ರ ಮೇಲೆ ಎಲ್ಲರೂ ಸೇರಿ ಹಲ್ಲೆ ಮಾಡಿದ್ದಾರೆ ಸರ್. ಸರ್ ನಮಗೆ ಏನೂ ಇಲ್ಲ ಸರ್. ನಮಗೆ ಇಲ್ಲಿ ಮಾಜಿ ಸೈನಿಕರಿಗೆ ಒಂಚೂರು ರಕ್ಷಣೆ ಕೊಡಿ ಸರ್. ಸ್ವಲ್ಪ ನಮಗೇನು ಅವ್ರು ರೆಸ್ಪೆಕ್ಟ್ ಕೊಡ್ಕೊಂತ ಅಡ್ಡಾಡಬೇಕು ಅಂತ ನಮಗೇನಿಲ್ಲ ಸರ್. ನಮಗೆ ರಕ್ಷಣೆ ಬೇಕು. ನಮ್ಮ ಫ್ಯಾಮಿಲಿ ನಾವು ಪ್ರೊಟೆಕ್ಷನ್ ಆಗಿರ್ಬೇಕಲ್ವ ಸರ್. ನಮ್ಮನ್ನು ತುಂಬ ಕೀಳಾಗಿ ನೋಡ್ತಾರೆ ಸರ್. ನೀನು ಯಾವ ಮಾಜಿ ಸೈನಿಕನೋ ನೀನು ಏನು ಕರ್ಕೊಳಕ್ಕಾಗುತ್ತೆ ಅಂತಲೇ ಅವ್ನು ಸಾಯಿ ಕಿರಣ ಅನ್ನೋನು ಸರ್. ಇವೆಲ್ಲ ಸರ್ ನಮಗೇನು ಪ್ರೊಟೆಕ್ಷನ್ ಕೊಡ್ತಾರೆ ಸರ್. ಪೊಲೀಸರಿಂದನೂ ಭಯ ಪಡಲ್ಲಂತೆ ಅವನು. ನನ್ನ ಹತ್ರ ನನಗೆ 5-6 ಕೇಸ್ ಏನೂ ಮಾಡ್ಕೊಂಡಿಲ್ಲ. ನೀನೇನು ಮಾಡ್ಕೊತೀಯ, ಮಾಜಿ ಸೈನಿಕ ಆದರೆ ನೀನೇನು ಮಾಡ್ಕೊತೀಯ, ಯಾವನಾದರೆ ನೀನೇನು ಮಾಡ್ಕೊತೀಯ ಅಂತ ನಮ್ಮನ್ನು 5-6 ಸರಿ ಅವರಿಗೆ ಇದಕ್ಕಿಂತ ಮುಂಚೆನೂ ಹೊಡೆದಿದ್ದಾರೆ ಸರ್. ನಾನು ಆದ್ರೂ ಸಮಾಧಾನ ಇವರಿಗೆ ಮಾಡಿದ್ದೀನಿ. ಬೇಡ ರೀ, ನಮಗೆ ಜಗಳ ಬೇಡ, ನಾವು ಸುಮ್ಮನೆ ಇರೋಣ ಅಂತ ನಾನು ಇವರನ್ನೇ ತಳ್ಕೊಂಡು ಹೋಗಿದ್ದೀನಿ ಸರ್. ಇನ್ನು ಗಡಿಯಲ್ಲಿ ದೇಶ ಕಾಯ್ದ ಯೋಧನಿಗೆ ಹೆತ್ತ ಊರಲ್ಲಿ ಈ ಅಪಮಾನ ಹಾಗೂ ಹಲ್ಲೆ ನಡೆದಿರುವುದು ತಿಳಿಯುತ್ತಿದ್ದಂತೆ ಇಡೀ ಮಾಜಿ ಸೈನಿಕರ ಸಂಘ ರೊಚ್ಚಿಗೆತ್ತಿದೆ.
ಜಿಲ್ಲೆಯ ನಿವೃತ್ತ ಯೋಧರ ಸಂಘ ತಕ್ಷಣವೇ ಪ್ರಕಾಶ್ ನಾಯ್ಕ್ ಬೆಂಬಲಕ್ಕೆ ಧಾವಿಸಿದ್ದು, ದೇಶ ಕಾಯ್ದ ಯೋಧನಿಗೆ ಹಳ್ಳಿಯಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಹಲ್ಲೆ ಮಾಡಿದ ಎಲ್ಲ 7 ಜನರನ್ನು ತಕ್ಷಣ ಬಂಧನ ಮಾಡಬೇಕು ಎಂದು ಆಗ್ರಹಿಸಿದರು. ಇನ್ನು ಮಾಜಿ ಸೈನಿಕನ ಮೇಲೆ ಹಲ್ಲೆ ನಡೆಸಿದ ಜನರೇ ಮಾಜಿ ಯೋಧನ ಮೇಲೆ ದೂರು ನೀಡಲು ಮುಂದಾಗಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಿದ್ದ ಮಾಜಿ ಯೋಧ ಪ್ರಕಾಶ್ ನಾಯ್ಕ್ ಮಾಜಿ ಯೋಧರ ಸಂಘದ ಜೊತೆ ಆಗಮಿಸಿ ದಾವಣಗೆರೆ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಅಲ್ಲದೆ ತಮಗೆ ಜೀವ ಭಯವಿದೆ, ರಕ್ಷಣೆ ನೀಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲಿ ಇವಾಗ ಏನೇ ಅಂದರೆ ನಿನ್ನೆ ಸಾಯಂಕಾಲ ಸುಮಾರು 5 ಸುಮಾರಿಗೆ ನಮ್ಮ ಮಾಜಿ ಸೈನಿಕರಾದಂಥ ಶ್ರೀ ಪ್ರಕಾಶ್ ನಾಯಕ್ ಹಾಗೂ ಅವ್ರ ಧರ್ಮಪತ್ನಿ ಇವರಿಗೆ ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಪಕ್ಕಕ್ಕಿರೋದು ಇವ್ರದ್ದು ಏನು ಸೈಟ್ ಇದೆ ಅದನ್ನು ಸರ್ವೆ ಮಾಡೋಕ್ಕೆ ಜನ ಬಂದಿದ್ದರು. ಆ ಒಂದು ಕಾಲದಲ್ಲಿ ಬೇರೆಯವರು ಬಂದುಬಿಟ್ಟು ಈ ಥರ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಅವರು ಕಾನೂನನ್ನು ಕೈಯಲ್ಲಿ ತಗೊಂಡಿದ್ದಾರೆ. ಮತ್ತು ನಮ್ಮ ಮಾಜಿ ಸೈನಿಕರಿಗೆ ಲೆಕ್ಕಿಸದೆ ಅವ್ರಿಗೆ ಮನಬಂದಂತೆ ಹೊಡೆದಿದ್ದಾರೆ. ಅದು ಕ್ಲಿಪ್ಸ್ ಎಲ್ಲ ನೀವು ನೋಡಿರ್ಬೋದು ಇವಾಗ. ಸೊ ಅದಕ್ಕೋಸ್ಕರ ಈ ಥರ ಒಂದು ಹಲ್ಲೆ ಮಾಡೋದು ನಾವು ತೀವ್ರವಾಗಿ ಖಂಡಿಸ್ತೀವಿ. ನಾವು ಮಾಜಿ ಸೈನಿಕರು ದಾವಣಗೆರೆ ಜಿಲ್ಲಾ ಮಾಜಿ ಸೈನಿಕ ಸಂಘದ ವತಿಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ಎಲ್ಲರೂ ಇಲ್ಲಿ ಸೇರಿದ್ದೇವೆ, ಕಾರ್ಯದರ್ಶಿಯವರು ಸೇರಿ. ಸೊ ಇದನ್ನು ನಾವು ಈಗ ರೂರಲ್ ಪೊಲೀಸ್ ಸ್ಟೇಷನ್ ಇವರಿಗೆ ಬಂದುಬಿಟ್ಟು ಒಂದು FIR ಮಾಡೋಕ್ಕೆ ಅವ್ರು ಮನವಿ ಮಾಡಿದ್ದೀವಿ. ಅವರು FIR ಮಾಡ್ತಾಯಿದ್ದಾರೆ ಇವಾಗ. ಈ ಒಂದು ಕಾರಣಕ್ಕೆ ಯಾವುದೇ ರೀತಿಯಿಂದಾಗಲಿ ಕಾನೂನು ಕೈಯಾಗಿ ತಗೊಳ್ಳೋದು ನಾವು ಖಂಡಿಸ್ತೀವಿ. ನಾವು ಏನಾದರೂ ಕೂಡ ಮಾತಾಡಬೇಕು ಅಲ್ಲವಾ, ಏನಾದರೂ ಕೂಡ ಅದನ್ನು ನ್ಯಾಯಯುತವಾಗಿ ಬಗೆಹರಿಸಬೇಕು. ಅಂಥದ್ದು ಬಿಟ್ಟು ಇವರು ಕಟ್ಟಿಗೆಯಿಂದ, ಕಲ್ಲಿಂದ, ಇಟ್ಟಿಗೆಯಿಂದ ಹೆಣ್ಮಕ್ಳು ಗಂಡ್ಮಕ್ಳನ್ನು ಲೆಕ್ಕಿಸದೆ ಈ ಥರ ಮಾಜಿ ಸೈನಿಕರಿಗೇ ಒಂಥರ ಯಾವುದೇ ಬೆಲೆಯಾಗ ಹೊಡೆದ್ಬಿಟ್ರೆ ಈ ನಮ್ಮದು ಮರ್ಯಾದೆ ಹೆಂಗೆ ಉಳಿತಿದೆ, ಜನ ಏನಾದರೂ ನಮಗೆ ಏನು ತಿಳ್ಕೊತಾರೆ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ನಾವು ರೂರಲ್ ಪೊಲೀಸ್ ಸ್ಟೇಷನ್ ತೀವ್ರವಾಗಿ ಖಂಡಿಸ್ತಾ ಒಂದು FIR ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು 28 ವರ್ಷ 30 ವರ್ಷ ಆರ್ಮಿಯಲ್ಲಿ ದೇಶ ಸೇವೆ ಮಾಡಿ ಊರಿಗೆ ಬಂದಿರ್ತೀವಿ. ರಿಟೈರ್ಡ್ ಆದಮೇಲೆ ಇಲ್ಲಿರ್ತಕ್ಕಂಥ ಜನಗಳು ಬೆಂಬಲ ನಮಗೆ ಬೇಕು. ಏನೋ ತಪ್ಪು ಉಪ್ಪು ಎಲ್ಲರೂ ನಡೀತೈತಿ, ನಡೆದು ಸಹ ಅದನ್ನು ಊರಿನ ಮುಖಂಡರ ಜೊತೆಗೆ ಕೂತ್ಕೊಂಡು ಮಾತಾಡಿ ಒಂದಲ್ಲ 2 ಸಾರಿ ಬಗೆಹರಿಸಿದರೆ ಎಲ್ಲ ಸರಿಯಾಗ್ತದೆ. ಈ ರೀತಿ ಮಾಜಿ ಸೈನಿಕರ ಮೇಲೆ ಮರಣಾಂತಿಕ ಹಲ್ಲೆ ಮತ್ತು ಹೆಣ್ಣುಮಕ್ಕಳ ಮೇಲೆ ಹಲ್ಲೆ ಮಾಡೋಂಥ ದೌರ್ಜನ್ಯ ಇದು ಒಳ್ಳೆಯದಲ್ಲ ನಮಗೆ. ಅದಕ್ಕೋಸ್ಕರ ನಾವು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ರೂರಲ್ಲಿ ಬಂದಿದ್ದೇವೆ, ರಿಪೋರ್ಟ್ ಮಾಡಿದ್ದೇವೆ, ಕೇಸು ಇದನ್ನು ಮಾಡೋಕ್ಕೆ FIR ಮಾಡೋಕ್ಕೆ ಹೇಳಿದ್ದೇವೆ. ಮುಂದೆ ಏನು ಕ್ರಮ ತೊಗೊಂತಾರ ಪೊಲೀಸ್ ಸ್ಟೇಷನಿಂದ ನೋಡೋಣ. ಮತ್ತು ಇಲ್ಲಿರ್ತಕ್ಕಂಥವೆಲ್ಲ ಮಾಜಿ ಸೈನಿಕರು, ನಮ್ಮ ದಾವಣಗೆರೆ ಜಿಲ್ಲೆ ಮಾಜಿ ಸೈನಿಕರು, ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಾವು ಮುಂದೆ ತಿಳಿದು ನೋಡೋಣ. ಈ ಥರ ಘಟನೆಗಳು ಆಗಬಾರ್ದು. ಯಾಕಂತಂದರೆ ಮಿಲಿಟ್ರಿ ಅವರಂದರೆ ಅವ್ರಿಗೊಂದು ವಿಶೇಷ ಒಂದು ಅಭಿಮಾನ ಇರ್ತದೆ. ನಾವು ದೇಶ ಸೇವೆ ಮಾಡಿ ಬಂದಿರ್ತೇವೆ, ನಮಗೆ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ಜನರಲ್ಲಿ ಇರಬೇಕು. ನಾವು ಏನೇ ತಪ್ಪು 99% ಮಾಡೋಕ್ಕೆ ಹೋಗಲ್ಲ. ಆದರೆ ಆದ ಸಮಯದಲ್ಲಿ ಅದನ್ನು ತಿದ್ದಿ ಬುದ್ಧಿ ಹೇಳಿ 4 ಜನ ಕುಂದಿರ್ಸ್ಕೊಂಡು ಹೇಳಿದ್ರೆ ಅದು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇಲ್ಲಪ್ಪ ಅಂದ್ರೆ ಪೊಲೀಸ್ ಸ್ಟೇಷನ್ ಐತಿ ಬಂದು ಇಲ್ಲೇ ಇತ್ಯರ್ಥ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ಹೊಡೆದಾಟ, ಕಲ್ಲು ತೂರಾಟ, ಬಡಿಗೆ ತೂರಾಟ ನಮಗೆ ಬರ್ತೈತಿ, ಇಲ್ಲ ಅಂತಲ್ಲ, ನಾವು ಅದನ್ನೆಲ್ಲ ಅನುಭವಿಸಿ ಬಂದಿದ್ದೇವೆ. ಆದರೂ ಕೂಡ ಆ ಒಂದು ಲೆವೆಲ್ಗೆ ಹೋಗ್ಬಾರ್ದು ಅಂತ ನಾವು ಒಂದು ಒಳ್ಳೆತನದಿಂದ ನಡ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ತಾ ಇದ್ದಾವೆ. ನಾವು ಇದನ್ನು ಖಂಡಿಸ್ತೇವೆ. ಒಟ್ಟಿನಲ್ಲಿ ದೇಶಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದ ಸೈನಿಕನಿಗೆ ಸ್ವಂತ ಊರಿನಲ್ಲಿ ಇಂತಹ ದುರ್ಗತಿ ಬಂದಿರುವುದು ಇಡೀ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ದಾವಣಗೆರೆ ಗ್ರಾಮಾಂತರ ಪೊಲೀಸರು ಸದ್ಯ ಪ್ರಕರಣ ದಾಖಲಿಸಿಕೊಂಡಿದ್ದು, ಮೊಬೈಲ್ ವಿಡಿಯೋ ಆಧಾರದ ಮೇಲೆ ಹಲ್ಲೆಕೋರರನ್ನು ಜೈಲಿಗಟ್ಟಿ ವೀರ ಯೋಧನಿಗೆ ನ್ಯಾಯ ಕೊಡಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ರಾಕೇಶ್ ಜೊತೆ ಅನ್ನಿ ಶ್ಯಾಮ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.